ತಂದೆ ಹೆಸರು ವಿಳಾಸ ಗೊತ್ತಿಲ್ಲ. ಎತ್ತರ ಎಷ್ಟು? 5 ಅಡಿ. ಮೈ ಬಣ್ಣ? ಬಿಳಿ. ದೇಹದ ಮೇಲೆ ಯಾವುದಾದ್ರೂ ಗಾಯದ ಗುರುತು ಅಥವಾ ಕಲೆ? ಅವನ ಬಲಗಡೆ ತೋಳಿನ ಮೇಲೆ ಒಂದು ಕಪ್ಪು ಕಲೆ ಇದೆ. ಯಾಕೆ? ಏನಾಯ್ತು? ಏನಿಲ್ಲ, ಹೇಳು, ಏನಾಯ್ತು? ನಮ್ಮ ಯಜಮಾನ್ರಿಗೂ ಬಲಗಡೆ ತೋಳಲ್ಲಿ ಒಂದು ಕಪ್ಪು ಕಲೆ ಇತ್ತು, ಅದು ನೆನಪಾಯ್ತು. ಅಣ್ಣ, ಅದೇ ಪೇಷಂಟ್ ನಂಬರ್ 23 ಅಂತ ಇದ್ರಲ್ಲ, ಅವ್ರಿಗೆ ಇನ್ನು ಮುಂದೆ 23 ಅಂತ ಕರೆಯೋದಲ್ಲ, ಕೃಷ್ಣ ಅಂತ ಕರಿಬೇಕು. ನಾನೇ ಇಟ್ಟಿರೋ ಹೆಸರು. ಚೆನ್ನಾಗಿದೆಯಾ? ಒಳ್ಳೆ ಕೆಲಸ ಮಾಡಿದೆ. ಇಷ್ಟು ದಿನ ರೂಮ್ ನಂಬರು ಬೆಡ್ ನಂಬರ್ ಥರ ಇದ್ದ ರೋಗಿಗೆ ಜೀವ ಕೊಟ್ಟಿದೀಯಾ. ಆದರೆ ಕೃಷ್ಣನ್ನ ಕೇರಳ ಕಳಿಸ್ತಿದ್ದಾರೆ, ಗೊತ್ತಾಯ್ತಾ? ಕೊನೆಗೂ ಅವರನ್ನು ಕಳಿಸೇ ಬಿಡ್ತಿದ್ದಾರಾ? ಅಣ್ಣ, ಇದು ಆ ರೋಗಿದು ಫಾರ್ಮು. ಇದರಲ್ಲಿ ಅವನ ರೋಗದ ಬಗ್ಗೆ ಎಲ್ಲ ವಿವರಗಳು ಇದೆ. ಇದನ್ನು ಅವನ ಬೆಡ್ ಪಕ್ಕ ಇಟ್ಬಿಡಿ. ನಾನು ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಆಶ್ರಮದಿಂದ ಹೋಗೇ ಬಿಡಬೇಕು ಅಂತ ಹೊರಟಿದ್ದೆ. ನಿಮ್ಮೆಲ್ಲರ ಬಲವಂತಕ್ಕೆ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಈಗ ಈ ಕೆಲಸಗಳನ್ನೆಲ್ಲ ಮಾಡ್ತಾ ನನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ. ಯಾಕೋ ಗೊತ್ತಿಲ್ಲ, ನನ್ನ ವಿಷು ಇಲ್ಲಿಗೆ ಬರ್ತಾರೆ, ಇಲ್ಲೇ ಸಿಗ್ತಾರೆ ಅಂತ ನನ್ನ ಮನಸ್ಸು ತುಂಬ ಹೇಳ್ತಿದೆ. ನನ್ನ ವಿಷು ನನಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ವಾ? ಅನ್ನಿಸ್ತಿದೆ ಅಲ್ವಾ? ನನ್ಗೆ ಗೊತ್ತಿತ್ತು ಈ ಆಶ್ರಮ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ, ನಿಮಗೂ ಖಂಡಿತ ಒಳ್ಳೇದಾಗೇ ಆಗತ್ತೆ. ಸಂಜೀವಿನಿ ಅಕ್ಕ ಹೇಳ್ತಿದ್ರು, ಇನ್ನೊಂದು ವಾರ 10 ದಿನದಲ್ಲಿ ನನಗೆ ಹೆರಿಗೆ ಆಗುತ್ತಂತ. ಯಾವಾಗಲೇ ಆಗಲಿ, ನನಗೆ ಹುಟ್ಟೋ ಮಗು ಕಂಡುಬಿಟ್ಟ ತಕ್ಷಣ ಕಾಣಬೇಕಾಗಿರೋ ಮೊದಲನೇ ಮುಖ ನನ್ನ ವಿಷುದು. ಇದನ್ನು ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಆ ಭಗವಂತನೂ ಬದಲಾಯಿಸಬಾರ್ದು. ಅವನ ಮೇಲೆ ಆಣೆ. ಖಂಡಿತವಾಗ್ಲೂ ಬರ್ತಾರೆ, ನಿನಗೆ ಸಿಕ್ಕೇ ಸಿಗ್ತಾರೆ. ನಿಮಗೊಂದು ವಿಷಯ ಗೊತ್ತಾ? ನಾನೀಗ ತಯಾರು ಮಾಡ್ತಿರೋ ಔಷಧಿ ಯಾರಿಗೆ ಅಂತ ಗೊತ್ತಾ? ಅದೇ ಕೃಷ್ಣನ್ಗೆ. ಓ, 23ನೇ ನಂಬರ್ ಕೃಷ್ಣನಾ? ಪಾಪ, ನಮ್ಮ ಆಶ್ರಮದಲ್ಲಿ ಅವನು ತಿನ್ನೋ ಕೊನೆ ಔಷಧಿ ಇದು ಅನ್ಸುತ್ತೆ. ಇವತ್ತು ಕಳೆದು ನಾಳೆ ಆದರೆ ಅವನ್ನ ಕೇರಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅನ್ನದ ಋಣ ಮಣ್ಣಿನ ಋಣ ಇರುತ್ತೆ ಅಂತ ಕೇಳಿದ್ದೆ, ಆದರೆ ತಿನ್ನೋ ಔಷಧಿಗೂ ಋಣ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಾ. ಅಮ್ಮ, ಏನಾಯ್ತು? ಏನಿಲ್ಲ, ಹುಷಾರು. ಚಕೋರಿ, ಚಂದ್ರ ಚಕೋರಿ, ಎಳದಿಂಗಳ ಮುಖ ಅಮಾವಾಸ್ಯೆ ಚೆಲ್ಬಾರ್ದು ಕಣೆ. ಈಗ ಏನಪ್ಪ ಅಂತದಾಯ್ತು? ಅದಕ್ಕೆ ಕಣೆ, ತಾಯಿ ಸಮಾನ. ಅವ್ರ ಆಶೀರ್ವಾದ ಕೇಳಿದ್ರೆ ತಪ್ಪ? ಆಶೀರ್ವಾದ ಕೇಳಿಲ್ಲ, ನೀವು ಕಾಲ್ ಹಿಡ್ಕೊಂಡು ಮಸ್ಕ ಹೊಡಿತಿದ್ರಿ ಕಣ್ಸಾಗಿ. ಅಲ್ರಿ, ನಾಚಿಕೆ ಅಂದ್ರೆ ಏನಂತ ಗೊತ್ತಿಲ್ಲ ನಿಮಗ? ಮಾತಾಡ್ಬೇಡ್ರಿ ನೀವು. ನಾನು ಹೇಳ್ತೀನಿ, ಕೂತ್ಕೋ ಕೂತ್ಕೋ. ಬದುಕು ಬಹಳ ಮುಖ್ಯ ಕಣೆ. ಗ್ರಹಚಾರ ಚೆನ್ನಾಗಿದ್ರೆ
ಸ್ವಾಭಿಮಾನದ ಗದ್ದಿಗೆ ಏರ್ಬೋದು, ಬುಡಕ್ಕೆ ಕೊಡ್ಲಿ ಬಿದ್ರೆ ಬಿಳಿ ಮುಖ ಮಂಕಾಗತ್ತೆ, ಹೆಗಲ ಮೇಲೆ ಶಾಲ್ ನಿಲ್ಲಲ್ಲ. ಹಾಗೆ ನೋಡ್ಬೇಡ ಕಡೆ. ನನಗೆ ನೀನು ಸಿಗೋಕ್ ಮುಂಚೆ ಹೇಗಿದ್ಯಪ್ಪ? ಆ ನಾಟಕದ ಕಂಪ್ನಿನಲ್ಲಿ ದಿನಗೂಲಿಗೋಸ್ಕರ ಬಣ್ಣ ಹಚ್ತಾ ಇದ್ದೆ. ಆ ಮ್ಯಾನೇಜರ್ ಕೈಲಿ ಚೀತು ಅಂತ ಉಗಿಸ್ಕೊತಿದ್ದೆ. ಚಿತ್ರಾನ್ನ ಮೊಸರನ್ನ ಪಾರ್ಸಲ್ ತಗೊಂಬಂದು ತಿಂತಾ ಇದ್ದೆ. ವರ್ಷಕ್ಕೆರಡು ಸೊಸೈಟಿ ಸೀರೆ ರೌಕೆ. ನಿಮ್ ತಾಯಿ ಕಿತ್ತೋಗಿರೋ ಚಪ್ಪಲಿನ ನೀನು ಹಾಕೊಂಡು ಭಿನ್ನಾನ ಮಾಡ್ತಿದ್ದೆ. ಗ್ರಾಚಾರ ಬದಲಾಯ್ತು. ನನ್ನ ಬಸ್ ಕೈ ಕೊಟ್ಟಿತ್ತು. ಟೈಮ್ ಪಾಸ್ಗೆ ಅಂತ 80 ರೂಪಾಯಿ ಟಿಕೆಟ್ ಕೊಟ್ಟು ಫ್ರಂಟ್ ಸೀಟಲ್ಲಿ ನಿನ್ನ ನಾಟಕ ನೋಡೋಕೆ ಕೂತ್ಕೊಂಡೆ. ಆವತ್ತು ನಿಂದು ಶಕುಂತಲ ಪಾತ್ರ. ಕಾಳಿದಾಸನ ವಿರಹಕ್ಕಿಂತ ಯೌವನದ ಸೊಬಗು ಜಾಸ್ತಿ ಆಯ್ತು ಅನ್ಸ್ತು. ಕಾಳಿದಾಸ ಕೈ ಕೊಟ್ರೇನೋ ಗ್ರಾಚಾರ ಕೈ ಹಿಡಿತು. ಸ್ಟೇಜ್ ಹಿಂದೆ ಬಂದು ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀಯ ಅಂತ ಕೈ ಹಿಡ್ದೆ. ಇವತ್ತು ದೇಸಾಯಿ ಮನೆತನದ 2ನೇ ಸೊಸೆ. ನನ್ನ ಕರ್ಮ, ನೀವು ಬಂದು ಕೈ ಹಿಡ್ದಾಗ ಬಹಾದೂರ್ ಗಂಡು ಅಂತ ಹಲ್ಬಿಟ್ಟೆ. ನನಗೇನು ಗೊತ್ತಿತ್ತು ನೀವು ಹಲ್ಕಿತ್ತು ನಾಗರಾವು ಅಂತ. ಗ್ರಹಚಾರ ಕೈ ಕೊಟ್ಟಿದೆ ಕಣೆ, ಸ್ವಲ್ಪ ಸುಮ್ಮನೆ ಇರೋ, ಎಲ್ಲ ಸರಿ ಹೋಗುತ್ತೆ. ಜೀವನನ ಮುಗಿತಾ ಬಂತು, ಇನ್ಯಾವಾಗ್ರಿ ಕಾಲ ಬರೋದು? ಸುತ್ತ ಹತ್ತೂರೊಳಗ ಸೂರ್ಯಕಾಂತ್ ದೇಸಾಯಿಗಳು ತಮ್ಮನ ಹೆಂಡತಿ ಅಂತಾರ ನಮಗ. ನಿಮ್ಮ ಹೆಸರಂತೂ ಒಬ್ರು ಹೇಳೋದಿಲ್ಲ. ಗುಡಿಸ್ಲೇ ಇರ್ಲಿರಿ, ಅದು ನಮ್ದಾಗಿರ್ಬೇಕು. ಇಂಥ ಅರಮನೆ ಒಳಗ ಜವಾನ್ ಚಾಕ್ರಿ ಮಾಡಿದ್ರೆ ಏನ್ ಬಂತು ಭಾಗ್ಯ? ಅಲ್ಲ, ದರ್ಬಾರ್ ಮಾಡೋದು ಭಾವ, ಚಾಕ್ರಿ ಮಾಡೋದು ನಾವಿಬ್ರಾ? ಓಹೋ, ದೇಸಾಯಿಗಳು ದೊಡ್ಡ ಜನ, ದೇವ್ರಂಥವ್ರು. ಕಿತ್ ಕೊಡ್ತಿರೋ ಆಸ್ತಿ ಏನು ಅವ್ರೊಬ್ರದೇನಾ? ಅದ್ರಲ್ಲಿ ನಿಮ್ದು ಅರ್ಧ ಪಾಲೈತಂತ ಮುಖಕ್ಕೆ ಕೊಡ್ದಂಗೆ ಹೇಳಿ ಬರ್ರಿ, ಅವಾಗ ಗೊತ್ತಾಗುತ್ತಾ ದೇವ್ರಂಥವ್ರ ಹಣೆ ಬರ ಏನು ಅಂತ. ಹಾಗೆ ಮಾಡಬಾರ್ದು ಕಣೆ, ಮನೆ ಎರಡಾಗತ್ತೆ. ಆಗ್ಲಿ, ಸಂತೋಷ. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ. ಊರ್ನವ್ರ ಮುಂದೆ ನಾನು ತುಂಬಾ ಕೆಟ್ಟವನಾಗ್ಬಿಡ್ತೀನಿ. ನೋಡ್ರಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. 4 ಜನರ ಬಾಯಲ್ಲಿ ನಿಮ್ ಹೆಸರು ಕೇಳಬೇಕು, ನೀವು ದೊಡ್ಡವ್ರು ಅನ್ಸ್ಕೋಬೇಕು. ಚಂದ್ರಚೂಡ್ ದೇಸಾಯಿ ಅವ್ರ ಅಣ್ಣ ಸೂರ್ಯಕಾಂತ್ ದೇಸಾಯಿ ಅನ್ನೋ ಹಂಗಾಗ್ಬೇಕು. ಆಗ ನಾನು ಮಾತಾಡ್ತೀನಿ. ಅಲ್ಲಿ ತನಕ ಪಕ್ಕದಲ್ಲಿ ತಟ್ಟೆ ಹಾಕೋದಿಲ್ಲ, ಹಾಸಿಗೆನೂ ಹಾಸೋದಿಲ್ಲ, ಅಷ್ಟೇ. ಲೇ, ಮೊದಲನೇದು ತಟ್ಟೆ ಏನೋ ಓಕೆ, ಎರಡನೇದು ಯಾಕೆ? ಛೆ. Snapdeal Savings Day. Save 35% on home decor. Only today. ಸಿದ್ಧಿ ಸಾಧನೆಯ ಶಿಖರ ಸೂರ್ಯ, ವೇದ ವೇದಾಂಗವನ್ನೇ ಜೀವನಾಂಗವಾಗಿಸಿಕೊಂಡ ಯೋಗಿವರ್ಯ, ಸಂಕಷ್ಟಗಳಿಗೆ ಸುಜ್ಞಾನ ಸಂಸ್ಪರ್ಶವೀವ ಮಹರ್ಷಿ. ಮಹರ್ಷಿವಾಣಿ ಜೂನ್ 16ರಿಂದ ಬೆಳಗ್ಗೆ 8 ಗಂಟೆಗೆ. ವಾವ್, ನೈಸ್ ಮೂವ್ಸ್. ಹೊಸ ಹೀರೋಯಿನ್ ಅಲ್ಲ, ನಿಮ್ಮ ಟ್ರೈನರ್. ಇಷ್ಟು ಹೆಂಗ? ಸಂಜೀವ್ನಿ, ಔಷಧಿ ಕೊಟ್ಟಿಲ್ವಾ? ಏನು ಮಾಡ್ತಾ ಇದ್ದೀರಾ? ಕೊಡಬೇಕು. ನಿಮ್ದು ಯಾವ್ದಾದ್ರು ಪರೀಕ್ಷೆಗಳಿದ್ರೆ ಮುಗಿದ್ಬಿಡ್ಲಿ ಅಂತ ಕಾಯ್ತಿದ್ದೀನಿ. ನನ್ನ ಪರೀಕ್ಷೆಗಳೆಲ್ಲ ಮುಗಿಸಿದಾಗಿದೆ. ಈಗ ನೀವು ಔಷಧಿ ಕೊಡಿ. ಅಪ್ಪ ಕೃಷ್ಣ, ನೀನ್ ಬೇಗ ವಾಸಿಯಾಗಲಿ ಅಂತ ನಾವು ಎಲ್ಲರೂ ಬಯಸ್ತಾ ಇದ್ದೀವಿ. ಆದ್ರೆ ನಿನಗೆ ಯಾಕೋ ಆ ಬಯಕೆ ಇಲ್ಲ ಅನ್ನಂಗೆ ಕಾಣಿಸ್ತಿದೆ. ಸರಿ, ಕುಡಿ ಔಷಧಿನ.
ಒಂದೇ ಒಂದು ಸಲಿನೂ ಮಾತಾಡೋ ಪ್ರಯತ್ನನೂ ಮಾಡಲಿಲ್ಲ ಇವನು. ಎದ್ದೇಳು ಆಸೆನೂ ತೋರಿಸ್ತಾ ಇಲ್ಲ. ನಾವಿಷ್ಟು ಮಾತಾಡ್ತಿದ್ದೀವಿ, ಅದನ್ನು ಕೇಳಿಸ್ಕೊತಾ ಇದ್ದಾನೆ ಅಂತೂ ನನಗೆ ಅನ್ನಿಸ್ತಾ ಇಲ್ಲ. ಒಂದೇ ಒಂದು ರಿಯಾಕ್ಷನ್ ಕೊಟ್ಟಿದ್ರು ನಾನು ಇವನ್ನ ಕೇರಳ ಶಾಖೆ ಕಳಿಸೋ ಪ್ರಸ್ತಾಪನ ಗುರೂಜಿ ಹತ್ರ ಮಾಡ್ತಾನೆ ಇರಲಿಲ್ಲ. ಮಾತಾಡೋ ಕೃಷ್ಣ, ನಿನಗೆ ಅಂತ ಪಾಪ ರಾಧಿಕಾ ಒಂದು ಹೆಸರು ಕೂಡ ಇಟ್ಬಿಟ್ಟಿದ್ದಾಳೆ. ಆ ವಿಶ್ವಾಸಕ್ಕಾದ್ರೂ ಸ್ವಲ್ಪ ಪ್ರತಿಕ್ರಿಯೆ ಕೊಡು. ಕೃಷ್ಣ, ನಾನು ಆಡೋ ಮಾತು ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಒಂದೇ ಒಂದ್ಸರಿ ನಾವು ಆಡೋ ಮಾತಿಗೆ ತಲೆ ಅಲ್ಲಾಡಿಸ್ಬಿಡು ಸಾಕು. ನಿನ್ನ ಕೇರಳ ಕಳಿಸೋ ಪ್ಲಾನ್ನ ಈಗಲೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಹೇಳು ಕೃಷ್ಣ, ಮಾತಾಡು. ಇಲ್ಲ ಬಿಡಿ, ಅವನು ಮಾತಾಡೋದಿಲ್ಲ. ತಾನು ಸೋಲೋದಲ್ದೆ ನಮ್ಮನ್ನು ಸೋಲಿಸ್ಬಿಟ್ಟ. ನಾವು ತಾನೇ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಅವನ ಗುಣ ಆಗಿದ್ದಿದ್ರೆ ಅವನ ಪ್ರೀತಿ ಗೆಲ್ತಿತ್ತು. ಅವನಿಗೋಸ್ಕರನೇ ಕಾಯ್ಕೊಂಡಿರೋ ಆ ಹುಡುಗಿನ ಅವನು ಸೇರ್ತಿದ್ದ. ನನ್ನ ಪ್ರೀತಿ ಸೋತ್ರೇನು, ಅಟ್ಲೀಸ್ಟ್ ಯಾವುದೋ ಒಂದು ಪ್ರೀತಿ ಉಳಿಸ್ದೆ ಅನ್ನೋ ಸಮಾಧಾನದಲ್ಲಿ ನಾನು ಇರ್ತಿದ್ದೆ. ಆದ್ರೆ ಈಗ ಅದೂ ಇಲ್ಲ. ಸಂಜೀವ್ನಿ, ಅವ್ನು ಪ್ರೀತಿ ಮಾಡ್ತಿದ್ದ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀಯ ನೀನು? ಅವನ ಕಣ್ಣಲ್ಲಿ ಅದು ಕಾಣುತ್ತೆ. ಪ್ರೀತಿಸೋರ ಕಣ್ಣಲ್ಲಿ ಪ್ರೀತಿ ಕಾಣುತ್ತೆ. ಆ ಕಣ್ಣಲ್ಲಿ ಒಂದು ಮಿಂಚು ಮಿನುಗ್ತಿರುತ್ತೆ. ಆ ಮಿಂಚು ಅವನ ಕಣ್ಣಲ್ಲಿದೆ. ರಾಧಿಕಾ, 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅದಕ್ಕೆ ಕಳೆದ ತಿಂಗಳು ಜನ್ನಿ ಮದುವೆನಲ್ಲಿ ಶರ್ಟ್ ಕೊಟ್ಟಿದ್ರು, ಹಾಕ್ಕೋಬೇಕು ಅಂತ ಅನ್ನಿಸ್ತು. ಒಂದು ಸಲ ನೀವು ಮುಟ್ಕೊಟ್ಬಿಡಿ, ನನಗೆ ಶುಭ. ಅದಕ್ಕೆ ನನಗಿವತ್ತು ಅಮ್ಮ ಇಲ್ಲ, ಬದಲಾಗಿ ನೀವಿದ್ದೀರಾ. ಹೊಸದೊಂದು ಕೆಲಸ ಶುರು ಮಾಡ್ತಿದ್ದೆ, ನೀವು ಮುಖ ನೋಡ್ಕೊಂಡು ಹೋದ್ರೆ ಸಮಸ್ಯೆನೇ ಎದುರಾಗಲ್ಲ ಅಂತ ನಿಮ್ಮನ್ನೇ ನೋಡೋಣ ಅಂತ ಬರ್ತಿದ್ದೆ. ಎದುರುಗಡೆ ನೀವೇ ಪ್ರತ್ಯಕ್ಷ. ನನಗೆ ಇನ್ನೂ ಶುಭ. ಚಂದ್ರು, ಏನು ಹೊಸ ಕೆಲಸ? ಏನಿಲ್ಲ, ಒಂದು 20,000 ಇಟ್ಕೆ ಕುಯ್ಸೋಣ ಅಂತಿದ್ದೆ. ಲಾಭಕ್ಕಲ್ಲ,
ಕೈಯಲ್ಲಿ ಒಂದು ಕೆಲಸ ಅಂತ ಇರಬೇಕು. ಸುಮ್ಮನೆ ಕೂತ್ರೆ ಮೆದುಳು ತುಕ್ಕು ಹಿಡಿಯುತ್ತೆ. ಒಳ್ಳೇದಾಯ್ತು, ಮಾಡಪ್ಪ. ಎಲ್ಲ ನಿಮ್ಮ ಆಶೀರ್ವಾದ. ಅದಕ್ಕೆ ಬಂದ ಹಣ ಮೊದಲು ನೀವೇ ಮುಟ್ಟಬೇಕು. ಈಗಲೇ ಹೇಳಿದ್ದೀನಿ, ಆಮೇಲೆ ತಕರಾರು ಮಾಡೋಗಿಲ್ಲ. ಶರ್ಟ್ ಹಾಕೊಂಡ್ಬರ್ತೀನಿ. ಆಹಾ, ತಾಯಿ ಅನ್ನಪೂರ್ಣೆ, ಶೃಂಗೇರಿ ಶಾರದೆ, ಕೊಲ್ಲೂರು ಮೂಕಾಂಬಿಕೆ, ಎಲ್ಲಾ ದೇವ್ರು ಒಬ್ರಲ್ಲೇ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರಿ. ಏನ್ ಭಕ್ತಿ, ಏನ್ ಶ್ರದ್ಧೆ, ಆಶೀರ್ವಾದ ಸಿಕ್ತಾ? ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರ. ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದೇನಿದೆ ಇದ್ರಲ್ಲಿ? ಅಲ್ಲ, ಊರಿನ ಜನರೆಲ್ಲ ಅಕ್ಕ ಭಾವನ ಏರ್ಸ್ ಕೂರ್ಸಿದ್ದಾರೆ ಅಂತ ನೀವು ಅದನ್ನೇ ಮಾಡ್ತೀರಿ? ಪಾದ ತೊಳೆದ ನೀರನ್ನ ತೀರ್ಥ ಅಂತ ಕುಡಿದ್ ಬಿಡ್ತೀರೇನೋ? ಲೇ, ಗುರುಪೀಠಕ್ಕೆ ಕಾಲು ಹಿಡಿಯಕ್ಕೆ ಹೋದರೆಲ್ಲ ಭಕ್ತಿಯಿಂದ ಕಾಲು ಹಿಡಿಯಲ್ಲ ಕಣೆ. ಅವ್ರವ್ರ ಕಾರ್ಯ ಸಾಧನೆ ಅವ್ರವ್ರಿಗೆ. ಇಟ್ಗೆ ಕೊಯ್ಯೋದು ಎಂಥ ಕಾರ್ಯ ಸಾಧನೆ ರೀ? ಅಯ್ಯೋ ತಟ್ಟಿ, ಮಣ್ಣು ಅಣ್ಣನ ಹೆಸರಲ್ಲಿದೆ, ಫ್ಯಾಕ್ಟ್ರಿನೂ ಅಣ್ಣನ ಹೆಸರಲ್ಲಿದೆ. ಅಕಸ್ಮಾತ್ ಏನಾದ್ರು ನಷ್ಟ ಆಯಿತು ಅಂದರೆ ಅಣ್ಣನ ಜೇಬ್ಗೆ ಕತ್ರಿ ಬಿಡುತ್ತೆ. ಲಾಭ ಬಂದರೆ ಮಾತ್ರ ನಂದು. ಈ ವಿಷಯ ಎಲ್ಲ ಅಣ್ಣಂಗೆ ಹೇಳಕ್ಕೆ ಹೋದರೆ ಅದು ಇದು ಅಂತ ಲೆಕ್ಕ ಕೇಳ್ತಾನೆ. ಅದಕ್ಕೆ ಒಂದು ವಿಷಯ ತಿಳಿಸ್ಬಿಟ್ರೆ ವಿಷಯ ತಿಳಿಸ್ದಾಗೂ ಇರಬೇಕು, ಲೆಕ್ಕನೂ ಕೇಳಬಾರ್ದು. ಹಾಗೆ ಹಂಗ? ಒಂದು ನಮಸ್ಕಾರ ಹಾಕೋದ್ರಲ್ಲಿ ನಾವೇನೇ ಕಳ್ಕೊಳ್ಳೋದು? ಅಯ್ಯೋ ಬಲು ಜಾಣ. ದುರಂತ ಏನ್ ಗೊತ್ತಾ? ಆಸ್ತಿ ಲೆಕ್ಕ ನೋಡಿದ್ರೆ ಕೋಟಿಗೆ ಬಾಳುತ್ತೆ. 40,000 ಇಟ್ಟಿಗೆಗೆ ಹೆಣಗಾಡ್ಬೇಕು. ಸುಮ್ಮನಿದ್ರೆ ಏನು ಮಾಡಲ್ಲ ಅಂತ್ಯ, ಏನಾದ್ರು ಮಾಡಕ್ ಹೋದ್ರೆ ಲಾಭ ಕಡಿಮೆ ಅಂತ್ಯ. ಅತಿ ಆಸೆ ಕಣೆ ನಿಂದು. ಹೆಸರು ಬೇಕು ರೀ, ಹೆಸರು. 4 ಜನ ಎತ್ತಾಡ್ಬೇಕು. ಇಟ್ಟಿಗೆ ವ್ಯಾಪಾರಿ ಅಂತಾರೆ ನಿಮಗ, ಧಣಿ ಅಂತ ಯಾರು ಕರೆಯೋದಿಲ್ಲ. ನನ್ನ ಗಂಡ ಧಣಿ ಆಗ್ಬೇಕು ನೋಡ್ರಿ. ಮೊದಲು ಭಾವನ ಹೆಸರು ಹೇಳೋದು ನಿಲ್ಬೇಕು, ಆಮೇಲೆ ನಿಮ್ಮ ಹೆಸರು ಕೇಳೋದು. ಮೊದಲು ಅಂಥದ್ದೇನಾದ್ರೂ ಮಾಡ್ರಿ. ಲೇ, ಅದಕ್ಕೂ ನನ್ನ ಹತ್ರ ವ್ಯವಸ್ಥೆ ಇದೆ ಕಣೆ. ಸಣ್ಣ ಗೆರೆ ದೊಡ್ಡದಾಗಿ ಕಾಣಬೇಕು ಅಂದರೆ ಏನು ಮಾಡಬೇಕು? ದೊಡ್ಡ ಗೆರೆನ ಚಿಕ್ಕದು ಮಾಡಬೇಕು, ಅಥವಾ ಚಿಕ್ಕ ಗೆರೆನ ದೊಡ್ಡದು ಮಾಡಬೇಕು. ಆಗ ಜನ ಎಲ್ಲ ನನ್ನನ್ನು ಚಂದ್ರಚೂಡ ದೇಸಾಯಿಗಳು ಅಂತ ಕರೀತಾರೆ. ಹೇಗಿದೆ ನನ್ನ ವ್ಯವಸ್ಥೆ? ಮೊದಲು ಅಂಥದ್ದೇನಾದ್ರೂ ಮಾಡ್ರಿ. ಈಗಲಾದರೂ ಶರತ್ ಬದಲಾಗ್ಬೋದಲ್ಲ. ತಟ್ಟೆ ಪಕ್ಕ ತಟ್ಟೆ. ಅಕ್ಕ, ಸೌಪರ್ಣಿಕ ಅಮ್ಮ ಮನೆಗೆ ಹೋಗೋದು ಅಂದ್ರೇನೆ ಒಂಥರ ಮಜಾ ಅಲ್ವಾ? ಥರ ಅವರೇ ಸ್ವೀಟ್ಗಳು, ಹೊಟ್ಟೆ ತುಂಬ ಊಟ, ಅಲ್ಲಿಗೆ ಹೋಗಿದ್ ಹೆಣ್ಮಕ್ಳಿಗೆಲ್ಲ ಬಳೆಗಳು. ಅವ್ರ ಮನೆಗೆ ಹೋಗೋದು ಅಂದ್ರೇನೆ ಮಜಾ. ಕಲರ್ ಡ್ರೆಸ್ ಹಾಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ರಾಧಿಕಾ, ನಿನ್ಗೆ ಯಾವ ಬಣ್ಣ ಇಷ್ಟ? ನನಗೆ ಎಲ್ಲ ಬಣ್ಣಗಳು ಇಷ್ಟನೇ. ಹಾಗಿದ್ರೆ ಇಷ್ಟರಲ್ಲಿ ಯಾವ ಡ್ರೆಸ್ ಬೇಕೋ ತಗೋ, ನೀನು ಒಂದು ಹಾಕೋ. ಹಲೋ, ರಾಧಿಕನ್ಗೆ ನಮ್ಮ ಬಟ್ಟೆಗಳೆಲ್ಲ ಆಗೋದಿಲ್ಲ, ಅವಳು ಹೊಟ್ಟೆ ತಡೆಯುತ್ತೆ. ಸರಿ, ಈ ಸೀರಿಯಲ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಇದು ಸೆಲೆಕ್ಟ್ ಮಾಡ್ಕೊತೀಯಾ? ಇದು ಇದು ಇದಿಷ್ಟ ಆಯ್ತಾ? ರಾಧಿಕಾ, ನಿಮ್ಗೆ ಈ ನೇರಳೆ ಬಣ್ಣದ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಆದ್ರೆ ಇದಕ್ಕೆ ಮ್ಯಾಚಿಂಗ್ ಬಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ನನ್ನ ಹತ್ರ ಇದೆ, ಕೊಡು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ರಾಧಿಕಾ, ನಾವು ಇಷ್ಟೊಂದು ಸಂಭ್ರಮ ಪಡ್ತಾ ಇದ್ದೀವಿ, ನೀನು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ಯಾ? ಈ ಅಲಂಕಾರ, ಸೀರೆ, ಬಳೆ ಇದ್ಯಾವುದು ನಿಂಗೆ ಇಷ್ಟ ಇಲ್ವಾ? ಅಲಂಕಾರ, ಬಣ್ಣ, ಬಳೆಗಳು, ಸೀರೆಗಳು ಇವೆಲ್ಲ ಇಷ್ಟ ಇಲ್ಲದೆ ಇರೋ ಹುಡುಗಿ
ಈ ಪ್ರಪಂಚದಲ್ಲಿ ಎಲ್ಲಿರ್ತಾಳೆ? ನನಗೂ ಇದೆಲ್ಲ ಇಷ್ಟನೇ, ಆದರೆ ನಾನು ಅಲ್ಲಿಗೆ ಬರ್ತಾ ಇಲ್ಲ. ಸುಮ್ಮನೆ ಇದನ್ನೆಲ್ಲ ನನಗೆ ಯಾಕೆ ತೊಡಿಸ್ತಾ ಇದ್ದೀರಾ? ಯಾಕೆ ರಾಧಿಕಾ? ನನಗಿಷ್ಟ ಇಲ್ಲ. ಸೌಪರ್ಣಿಕ ಅಮ್ಮನ ಮನೆಗೆ ನೀನು ಬರೋದಿಲ್ವಾ ರಾಧಿಕಾ? ಇಲ್ಲ, ನನಗೆ ಸಂಬಂಧ ಇಲ್ದಿರೋ ಯಾವ ಜಾಗಕ್ಕೂ ನಾನು ಬರಲ್ಲ. ಚೆನ್ನಾಗಿರತ್ತೆ ಬಾ ರಾಧಿಕಾ, ಮಿಸ್ ಮಾಡ್ಕೋಬೇಡ. ಇಲ್ಲ, ನಾನು ಬರಲ್ಲ. ಆದರೆ ಯಾಕೆ? ನಾನು ಕಾಯ್ತಿರೋದು ನನ್ನ ವಿಷುನ. ನನಗೆ ಬೇಕಾಗಿರೋದು ನನ್ನ ವಿಷು ಒಬ್ಬರೇ. ನನ್ನ ವಿಷು ನನಗೆ ಸಿಗೋವರೆಗೂ ನನಗೇನು ಬೇಡ. ನಾನು ಎಲ್ಲಿಗೂ ಬರೋದಿಲ್ಲ. ನನ್ನ ವಿಷು ಇಲ್ಲದೆ ನಾನು ಎಲ್ಲಿಗಾದ್ರೂ ಬಂದರೆ ನನಗೆ ಇನ್ನಷ್ಟು ಬೇಜಾರಾಗುತ್ತೆ. ನಾನು ಬರಲ್ಲ.